ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನಾನು ವೀಡಿಯೋ ಫಸ್ಟಲ್ಲಿ ನೋಡ್ತಾ ಇರೋಂಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಸೊ ಆ್ಯಕ್ಚುಲಿ 2-3 ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಫೋನ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಫೋನ್ ಏನಾಗ್ಬಿಟ್ಟು ಕೆಳಗೆ ಬಿದ್ದು ಹೊಡೆದು ಡಿಸ್ಪ್ಲೇ ಎಲ್ಲ ಚಿತ್ರಾನ್ನ ಆಗಿಬಿಟ್ಟಿತ್ತು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಅದು ರೆಡಿ ಮಾಡೋಕ್ಕೊಟ್ಟಿದ್ದೆ. ಸೊ ನೆನ್ನೆನೇ ತೊಗೊಬಂದಿದ್ದೆ ಫೋನ್ನ. ಹಂಗಾಗಿ ಇವತ್ತಿಂದ ತಿರ್ಗಾ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಂಗೆ ಗೊತ್ತಿರೋಂಗೆ 3-4 ಡೇಸ್ದು ಅಪ್ಲೋಡ್ ಮಾಡಿಲ್ಲ. 1 ಡೇದು ಇದೆ, ಅದು ಎಡಿಟ್ ಮಾಡೋಕ್ಕಾಗಿಲ್ಲ. ಎಡಿಟ್ ಮಾಡೋ ದಿವಸನೇ ಈ ಥರ ಆಗಿಬಿಟ್ಟಿತ್ತು, ಹೊಡೆದೋಗ್ಬಿಟ್ಟಿತ್ತು. ಹಾಗಾಗಿ ಏನೂ ಅಪ್ಡೇಟ್ ಮಾಡೋಕ್ಕಾಗಿದ್ದಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ಇವತ್ತಿಂದ ತಿರ್ಗಾ ಅಪ್ಡೇಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲನೂ ಇವತ್ತಿಂದ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡೋಕ್ಕೆ ಆದಷ್ಟು ನನ್ನ ಕೈಯಿಂದನೂ ಆದಷ್ಟು ಟ್ರೈ ಮಾಡ್ತೀನಿ. ಏನಂದರೆ ಕಾಲೇಜ್ಗೆ ಹೋಗಿ ಬಂದಿದ ತಕ್ಷಣ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ಅದೇ ಪ್ರಾಬ್ಲಮ್ ಇರೋದು. ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಮನೇಲಿ ಖಾಲಿ ಕೂತಿರ್ತಾಯಿದ್ದೆ, ಏನೋ ಒಂದು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಕೆಲ್ಸಕ್ಕೆ ಹೋಗ್ಬಿಟ್ರೆ ಆಗಲ್ಲ. ಹಂಗಾಗಿ ಸ್ವಲ್ಪ ರಿಸ್ಕ್ ಇರುತ್ತೆ. ಒಂದು ದಿವಸ ಇಲ್ಲಾಂದರೆ ಒಂದು ದಿವಸ ಆದರೂ ಲೇಟ್ ಆಗೇ ಆಗುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಯಾರೂ ಬೇಜಾರು ಮಾಡ್ಕೊಬೇಡಿ. ಬಟ್ ಅಪ್ಲೋಡ್ ಮಾಡ್ತೀನಿ. ಒಂದು ದಿವಸ ಲೇಟ್ ಆದರೂ ಪರವಾಗಿಲ್ಲ, ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಆಲ್ರೆಡಿ ಎದ್ದು ರೆಡಿ ಎಲ್ಲ ಆಗಿ ಜಿಬ್ಬೆ ಹಾಕ್ಕೊಂಡು ಆಲ್ರೆಡಿ ಹೊರಟ್ರಿ ಜಿಮ್ಗೆ. ಈಗ ಆಲ್ರೆಡಿ ಟೈಮ್ ನೋಡಿದ್ರೆ 7:45 ಆಗಿಬಿಟ್ಟೈತೆ. 6 o'clock ಹೋಗ್ತಾಯಿದ್ದೆ ಜಿಮ್ಗೆ. 7:45 ಎದ್ದಿದ್ದೀನಿ. ಎದ್ದೋಳೋಕೆ ಆಗ್ತಾಯಿಲ್ಲ ಗುರು. ಸಿಕ್ಕಾಪಟ್ಟೆ ಚಳಿಗೆ ನಿದ್ದೆ ಹೆಂಗೆ ಇಳಿತೈತೆ, ಭಯಂಕರ ಇಳಿತೈತೆ. ಇವತ್ತು ಜಿಮ್ಗೂ ಕೂಡ 2 ದಿವಸದಿಂದ ಹೋಗಿ ಎಲ್ಲ ಫೋನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ ಆಗಿಲ್ಲ ಜಿಮ್ಗೂ ಕೂಡ. ಇವತ್ತೇ ಹೋಗ್ತಾಯಿರೋ ನಾನು ಜಿಮ್ಗೆ. ಹೋಗ್ಬಿಟ್ಟು ವರ್ಕೌಟ್ ಮುಗಿಸ್ಕೊಂಡು ಪಟ್ಟಂತ ಬಂದು ರೆಡಿ ಆಗೋಣ ಬನ್ನಿ. ಬಂದ್ವಿ ಜಿಮ್ ಹತ್ರ. ಒಳಗಡೆಗೆ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡೋದೆ ಇವಾಗ. ಅಂತೂ ಇಂತೂ ವರ್ಕೌಟ್ ಮುಗಿಸ್ಕೊಂಡು ಬಂದರೆ ಆಲ್ರೆಡಿ ನಾವು ಮನೆ ಹತ್ರ ಇದ್ದೀವಿ. ಹೋಗಿ ಪಟ್ಟಂತ ರೆಡಿಯಾಗಿ ಕಾಲೇಜ್ ಕೊಡಬೇಕು. ಇವತ್ತಂತೂ ಸಿಕ್ಕಾಪಟ್ಟೆ ಬೇಗ ಮುಗಿಸ್ಕೊಂಬಂದ್ಬಿಟ್ಟೆ. ಏನು ಲೇಟ್ ಆಗಿಬಿಡ್ದು. ಲಾಸ್ಟ್ ವಾರ ಹೋದ್ವಾರ ಪ್ರತಿ 4 ದಿವಸ ಹೋಗಿದೆ. ಫಸ್ಟಿಂದನೂ 1ನೇ ತಾರೀಕು ಹೋಗಿಲ್ಲ, 2ನೇ ತಾರೀಕು 3ನೇ ತಾರೀಕಿಂದ ಹೋಗಿದ್ದು. ಹೋದ್ವಾರ ಅಂತೂ ಸಿಕ್ಕಾಪಟ್ಟೆ ಲೇಟಾಗಿ ಹೋಗಿದ್ದೀನಿ. ಅಲ್ಲಿ ಸೆಕ್ಯೂರಿಟಿ ಅಂತೂ ಫುಲ್ ನಮ್ಮ ಮೇಲೆ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಬೇಗ ಹೋಗಲೇಬೇಕಂತ ಹೇಳಿ ಇವತ್ತು ಬೇಗ ಬಂದರೆ. ಮೊನ್ನೆನೂ ಅಷ್ಟೇ ಫುಲ್ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದ್ದು. ಅವಾಗಲೂ ಬಿಟ್ಟು ಕಳಿಸಿದ್ದಾಯ್ತು ಅವರು. ಹೋಗಿ ಪಟ್ಟಂತ ರೆಡಿ ಆಗೋಣ ಬನ್ನಿ. ಅಂತೂ ಇಂತೂ ಇವತ್ತು ನಮ್ಮ ಕಾಲೇಜ್ ಹತ್ರ ಬಂದುಬಿಟ್ಟಿದ್ದೀವಿ. ಆಲ್ರೆಡಿ ಹೊರಟಿದ್ದೀನಿ. ಹೇಳ್ತಾರೆ ಕಾಲೇಜ್ ಹತ್ರನೇ ಬಂದುಬಿಟ್ಟಿದ್ದೀವಿ. ಮನೇಲಿ ನಾಷ್ಟ ಮಾಡಿಕೊಂಡು ಬೇಗ ರೆಡಿಯಾಗಿ ಬಂದುಬಿಟ್ಟಿದ್ದೀವಿ. ಅಂತೂ ಇಂತೂ ಕ್ಲಾಸ್ಗೇನೋ ಬಂದರೆ ಹುಡುಗರೆಲ್ಲ ಪ್ರಸಾದ ತಿನ್ಕೊಬರಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಂದು ಕುಟ್ಕೊಂಡ್ರೆ ಇನ್ನೂ ಗಂಟ ಯಾರೂ ಇಲ್ಲ ಕ್ಲಾಸಲ್ಲಿ. ಬೇಗ ಬಂದಾಗ ನೋಡಿ ಈ ಥರ ಕ್ಲಾಸಸ್ ಸ್ಟಾರ್ಟ್ ಆಗೋಲ್ಲ. ಬಂದಿಲ್ಲ ಅಂದಾಗ ಫುಲ್ ಫಸ್ಟಲ್ಲಿ ಇರುತ್ತೆ. ಇನ್ನೇನು ಸ್ವಲ್ಪ ಹೊತ್ತು ಬರ್ತಾರೆ ಎಲ್ಲರೂ ಬಂದಮೇಲೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಬರೋ ಗಂಟೆ ಕಾಯಬೇಕು. ಇನ್ನೇನು ಫ್ರೆಂಡ್ಸ್ ಸಮಾಚಾರ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ಮೊನ್ನೆ ಬಂದ್ಬಿಟ್ಟು ಫೋನ್ ಬಿದ್ದೋಯ್ತು. ಫೋನ್ ಬಿದ್ದು ಡಿಸ್ಪ್ಲೇ ಫುಲ್ಲು ಚಿತ್ರಾನ್ನ ಆಗಿಬಿಟ್ಟಿತ್ತು. ಗಾಡಿ ಹೋಗ್ಬೇಕಂದ್ರೆ ಸಡನ್ಗೆ ಯಾವುದೋ ಕಾಲ್ ಬಂತಂತ ಹೇಳಿ ಫೋನ್ನ ಅಟೆಂಡ್ ಮಾಡಿದೆ. ಎಷ್ಟೋ ಫೋನ್ ಸ್ವಲ್ಪ ಕೆಳಗಡೆ ಬಿದ್ದು ಗಾಡಿ ಹಚ್ಚಿ ಫುಲ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಫೋನು. ಅದೇ ಪ್ರಾಬ್ಲಮ್ ಆಗಿದ್ದು. ಅದಕ್ಕೋಸ್ಕರ 3 ಡೇಸ್ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕರೆಕ್ಟಾಗಿ. ಹಂಗಾಗಿ ಇವತ್ತಿಂದ ಕರೆಕ್ಟಾಗಿರುತ್ತೆ. ಏನು ಹೇಳ್ತಾರೆ ಅದಕ್ಕೆ ಡಿಮಾಂಡ್ಸ್ ಅಂತೂ ಫೋನ್ ಅಂತೂ ಹೆಂಗಾಗಿತ್ತು ಅಂದರೆ ನೋಡೋಕ್ಕಾಗಿಲ್ಲ, ಫೋಟೋ ಹೊಡಿಯೋಕ್ಕಾಗಿಲ್ಲ ಫೋನ್ದು. ನೀವಂತೂ ನೋಡಿಬಿಟ್ರೆ ಬೇಜಾರಾಗ್ಬಿಡ್ತೀವಿ. ಗುರು ಹೊಸ ಫೋನ್ ಇಸ್ಕೋಬೇಕಂತ. ಆದರೂ ಹಂಗೆ ಮಾಡಿ ರಿಕವರಿ ಮಾಡ್ತೀನಿ. ರೆಡಿ ಆಗಿದ್ದೆ. ವೀಡಿಯೋ ಅಷ್ಟೊಂದು ಸ್ಯಾಟಿಸ್ಫೈ ಇಲ್ಲ, ಕ್ಲಾರಿಟಿನೂ ಅಷ್ಟೊಂದು ಬರ್ತಾಯಿಲ್ಲ. ಆದರೆ ಏನು ಮಾಡೋಕ್ಕಾಗುತ್ತೆ. ಇವಾಗಿರೋ ಸದ್ಯಕ್ಕೆ ಹೊಸದಂತೂ ಇಸೋಕ್ಕಾಗಲ್ಲ. ಹಂಗೆ ಮಾಡಿ ಇದನ್ನೇ ರೆಡಿ ಮಾಡಿಸಿದ್ದೀನಿ. ನೋಡೋಣ ಎಲ್ಲಿ ಗಂಟೆ ಹೋಗುತ್ತೆ ಅಂತ. ಆ ಥರ ಏನಾದರೂ ಅಮೌಂಟ್ ಏನಾದರೂ ಥರ ಲಕ್ಕಿನ ಚೆನ್ನಾಗಿದೆ. ನೋಡೋಣ, ಬೇರೆ ಫೋನ್ ಯಾವುದೋ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡೋಣ. ಸಿಗೋಣ ಮಧ್ಯಾಹ್ನ. ಥ್ಯಾಂಕ್ ಯು. ಮಧ್ಯಾಹ್ನ 12:15 ಆಯಿತು. ಆಚೆ ಬಂದ್ರಿ. ಇಲ್ಲೆಲ್ಲ ಪ್ರಸಾದ ಕೊಡ್ತಿದ್ದೆ. ಪ್ರಸಾದ ತಿನ್ನೋಣ ಅಂತ ಹೋಗ್ತೀವಿ. ಆಚೆ ಬಂದು ನೋಡ್ರಿ ಫುಲ್ ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ. ಪ್ರಸಾದ ಇಸ್ಕೊತಾ ಇದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೈಕೋ. ಇವತ್ತು ಆಲ್ರೆಡಿ ಹಾಫ್ ಡೇಗೆ ಮನೆಗೆ ಹೋಗ್ತಾಯಿದ್ದೀವಿ. ಕಾಲ್ ಬಂದಿತ್ತು ಕೆಲಸದಿಂದ. ಸೊ ಅವ್ರು ಇಟ್ಕೊಂಡು ಇಲ್ಲ ಅರ್ಜೆಂಟಾಗಿ ಕೆಲಸ ಇದೆ ಬರಬೇಕು ಅಂತ ಕೇಳಿದ್ರಿಂದ ಹೊಟ್ಟಿದ್ದೀನಿ ಆಲ್ರೆಡಿ. ಏನು ಮಾಡೋಕ್ಕೋಗಲ್ಲ. ಸ್ವಲ್ಪ ಅವಾಗ ಕಷ್ಟ ಬೀಳ್ತಾ ಇರಬೇಕಲ್ಲ. ಹೋಗೋಣ. ಕ್ಲಾಸಲ್ಲಿ ಯಾರು ಇದ್ದಿಲ್ಲ. ಸೆಂಟಾಗಿ ಬ್ಯಾಗ್ ಎತ್ಕೊಂಡು ಬಂದಿದ್ದೀನಿ. ನೀನು ಹೋಗ್ಬಿಟ್ಟು
ಸ್ವಲ್ಪ ಎಂಜಾಯ್ ಮಾಡೋದೆ, ಜಾಲಿ ಮಾಡಬೇಕು. ಇವಾಗ ಹೋಗಿ ಸಿಗ್ತೀನಿ ಬನ್ನಿ. ಅಂತೂ ಇಂತೂ ಮನೆಗೇನೋ ಬಂದುಬಿಟ್ರೆ ಅಂಗಡಿ ಹತ್ರ ಹೋಗಿ ಮನೆಗೆ ಬಂದು ಹುಡುಗರೆಲ್ಲ ನಮಾಜ್ ಕಲಿಸಿ ಊಟ ಮಾಡ್ಕೊಂಡು ಹೋಗೋಣ ಇನ್ನೊಂದ್ಸಲ ಅಂತ ಹೇಳಿ ಬಂದರೆ ಊಟ ಮಾಡ್ಕೊಂಡು ತಿರ್ಗಿ ಕೆಲಸ ಕೊಟ್ಟಿದೆ. ಇವತ್ತಂತೂ ಗುರು ಯಾಕೆ ಹೇಳ್ತೀಯ, ಇವತ್ತು ನೋಡಿದ್ರ ಮೊನ್ನೆ 2 ದಿವಸದಿಂದ ಗುರು ಚಳಿಗಂತೂ ಎದ್ದೊಳಕ್ಕಾಗಿಲ್ಲ. ಇವತ್ತು ಹಂಗೂ ಹಿಂಗೂ ಫೋನ್ ಏನೋ ಇದ್ದಿದ್ದಕ್ಕೆ ಅಂತೂ ಇಂತೂ ಎದ್ಬಿಟ್ಟು ಜಿಮ್ಗೆ ಹೋಗ್ಬಿಟ್ಟೆ. ಅದು ಎಷ್ಟೊತ್ತಿಗೆ ಹೋಗಿದೆ, 7:30ಗೆ ಹೋಗಿದೆ. 7:30 7 o'clock ಹತ್ತತ್ರ ಆಗಿತ್ತು ನಾನು ಹೋದಾಗ. ಅಷ್ಟೊತ್ತಿಗೆ ಜಿಮ್ಗೆ ಹೋಗಿ ಬಂದು ತಿರ್ಗಾ 9 o'clock 9:15 ಹೊರಟಿದ್ದು. 9:15 ಹೊರಟಿದ್ದೀನಿ. 9:35 9:45 ರೀಚ್ ಆಗಿಬಿಟ್ಟೆ ಕಾಲೇಜ್ಗೇನೋ. ಅದೂ ಏನು ಹೇಳ್ತಾರೆ, ಟ್ರಾಫಿಕ್ ಏನು ಇದ್ದಿಲ್ಲ ಇವತ್ತು. ಆ್ಯಕ್ಚುಲಿ ಬಂದು ಹೋಗೋದರಿದಲ್ಲೆಲ್ಲ ಎಲ್ಲ ದೇವಸ್ಥಾನಗಳ ಹತ್ರ ಫುಲ್ ರಶ್ ಇದ್ದರು. ಸ್ವಲ್ಪ ಕ್ರೌಡಿ ಇತ್ತು. ಇವತ್ತೇನೋ ವಿಶೇಷ ಇರಬೇಕು. ಹಂಗಾಗಿ ಸ್ವಲ್ಪ ಅಲ್ಲಲ್ಲಿ ಟ್ರಾಫಿಕ್ ಇತ್ತು. ಬಟ್ ತೀರಾ ಏನು ಟ್ರಾಫಿಕ್ ಇದ್ದಿಲ್ಲ. ಆದ್ರೂ ಹಂಗೂ ಹಿಂಗೂ ಬೇಗನೆ ಹೋಗ್ಬಿಟ್ರಿ. ಆದರೆ ಏನು ಹೇಳ್ತಾರೆ, ಇವತ್ತು ಹಾಫ್ ಡೇಗೆ ಬರಬೇಕಾಗಿತ್ತು. ಅದೊಂದಾಯಿತು. ತಿರ್ಗಾ ಮೇಲೆ ಇವತ್ತು ನನ್ನ ಕ್ಲಾಸಲ್ಲಿ ಪ್ರಾಕ್ಟಿಕಲ್ಸ್ ಎಲ್ಲ ಏನೇನು ಮಾಡ್ತಾರೆ ಅದೊಂದು ಐಡಿಯಾ ಇಲ್ಲ ನನಗೆ. ನಾಳೆ ಹೋಗ್ಬಿಟ್ಟು ತಿರ್ಗಾ ಅದ್ರ ಬಗ್ಗೆ ಪ್ರಿಪೇರ್ ಮಾಡ್ಕೋಬೇಕು ಅದನ್ನೊಂದು ಸಲ ತಿರ್ಗಾ. ಮತ್ತು ಇನ್ನೊಂದು ವಿಷಯ ಏನಂದರೆ, ಸಿಕ್ಕಾಪಟ್ಟೆ ಬರೆಯೋದಿದೆ. ಏನು ಹೇಳ್ತಾರೆ, ಟೈಮ್ ಅಂತೂ ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತಾಯಿದ್ದೀನಿ. ಬರೆಯೋದು ಮಾತ್ರ ಭಯಂಕರ ಇದೆ. ಇನ್ನೇನು ಸ್ವಲ್ಪ ದಿವಸ ಹೋದರೆ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ತಿರ್ಗಾ ಆಮೇಲೆ ತುಂಬ ಕಷ್ಟ ಆಗ್ತೈತೆ. ಕೆಲಸ ಮಾಡಬೇಕು, ಕಾಲೇಜ್ಗೆ ಹೋಗಬೇಕು, ಬರೀಬೇಕು. ಯಪ್ಪ ಯಾಕೆ ಹೇಳ್ತೀರಾ, ಇಲ್ಲಿ ಬರೆಯೋಣ ಅಂತ ಹೇಳ್ಬಿಟ್ಟು ಬಂದರೆ ಬರೆಯೋಕ್ಕಂತೂ ಮೈಂಡ್ ಬರೋಲ್ಲ. ಸ್ವಲ್ಪ ಹೊತ್ತು ಕುತ್ಕೊತೀವಿ, ಅದು ಹೆಂಗೆ ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. 1 hour 2 hour ಕಣ್ಣು ಮುಚ್ಚಿದಾಗೆ ಅಷ್ಟಾಗಿ 1 hour 2 hour ಹೊರಟೋಗ್ಬಿಡುತ್ತೆ. ಬಟ್ ಏನೋ ಒಂದು ಮಾಡಿ ಬರೀಬೇಕು. ಇವಾಗ ಫ್ರೆಶ್ ಆಗಿ ತಿರ್ಗಾ ಊಟ ಎಲ್ಲ ಮಾಡ್ಕೊಂಡು ತಿರ್ಗಾ ಅಂಗಡಿಗೆ ಹೋಗಿ ತಿರ್ಗಾ ಬಂದು ನೈಟ್ ಒಂದು 12 o'clock 1 o'clock ಅಂತನಾದರೂ ಕುತ್ಕೊಂಡು ಬರೆದು ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ಟೀಚರ್ಸ್ ತುಂಬ ಹೇಳ್ತಾರೆ, ಬರೀರಿ, ಬೇಗ ಬರ್ದು ಕಂಪ್ಲೀಟ್ ಮಾಡಿರಿ, ನಿಮಗೆ ಪೋರ್ಷನ್ಸ್ ಕವರ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ, ಸ್ವಲ್ಪ ಓದ್ಕೊಳ್ಳೋಕೆ ಕರೆಕ್ಟಾಗಿರುತ್ತೆ ಅಂತ. ಹಂಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳೋ ಅಂತ ನಾವು ಕೂಡ ಆಲ್ಮೋಸ್ಟ್ ಆಲ್ರೆಡಿ ತಿರುಪತಿ ನನ್ನ ಜೊತೆಯಲ್ಲಿ ಇರ್ತಾನಲ್ಲ, ಗೊತ್ತಲ್ಲ ನಿಮಗೂ ಕೂಡ ತಿರುಪತಿ. ಅವನು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟೀಸು ಬರೆದು ಮುಗಿಸ್ಬಿಟ್ಟಿದ್ದಾನೆ. ನಾನು ಇನ್ನೂ ಇಲ್ಲೇ ಇದ್ದೀನಿ. ಗಂಟೆ ಒಂದೇ ಒಂದು ಆ್ಯಕ್ಟಿವಿಟಿ ಬರೆದಿದ್ದೀನಿ. ಸೆಕೆಂಡ್ ಇವಾಗೇ ಸ್ಟಾರ್ಟ್ ಮಾಡಿದ್ದೀನಿ. ಅವನಂದರೆ 4 ಸಬ್ಜೆಕ್ಟ್ಸ್ ಇದೆ. 4 ಸಬ್ಜೆಕ್ಟ್ದು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ 50 to 70% ಕಂಪ್ಲೀಟ್ ಮಾಡಿಬಿಟ್ಟಿದ್ದಾನೆ. ನಾವೇ ಕಂಪ್ಲೀಟ್ ಮಾಡಬೇಕಾಗಿರೋದು. ನಮ್ಮ ಕೈಯಲ್ಲಿ ಆದಷ್ಟು ಬೇಗ ನಾವು ಕಂಪ್ಲೀಟ್ ಮಾಡೋಣ. ಸೊ ಎಲ್ಲರಿಗೂ ಏನು ಹೇಳ್ತಾರೆ, ಎಲ್ಲರೂ ಆರಾಮಾಗಿರಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡೋಂಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ ಯು. ಸಿಗೋಣ ನಾಳೆ.